ಆಧ್ಯಾತ್ಮಿಕತೆ ಮತ್ತು ಸಾಂಪ್ರದಾಯಿಕ ಆಚರಣೆಗಳಿಂದ ಮನುಷ್ಯನಿಗೆ ಲಾಭವಿದೆಯೇ? ಸಂಸಾರವನ್ನು ಬಿಟ್ಟು ಹೋಗಿ ಒಂದು ಯಾವುದೋ ಆಶ್ರಮ ಅಲ್ಲಿ ಸನ್ಯಾಸಿಯಾಗಿ ತಲೆ ಬೋಳ್ಸ್ಕೊಂಡು ಕಾಯೋ. ನಮಸ್ಕಾರ ಸ್ನೇಹಿತರೆ, ಇಲ್ಲೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಆಧ್ಯಾತ್ಮಿಕತೆ ಮತ್ತು ಸಾಂಪ್ರದಾಯಿಕ ಆಚರಣೆಗಳಿಂದ ಮನುಷ್ಯನಿಗೆ ಲಾಭವಿದೆಯೇ? ದಯವಿಟ್ಟು ಈ ಬಗ್ಗೆ ವಿಡಿಯೋ ಮಾಡಿ ಅಂತ. ನೋಡ್ರಪ್ಪ, ಆಧ್ಯಾತ್ಮಿಕತೆ ಅಂದರೆ ಈ ಮನಸ್ಸಲ್ಲಿ ಏನಿದೆ? ಸಂಸಾರವನ್ನು ಬಿಟ್ಟು ಹೋಗಿ ಒಂದು ಯಾವುದೋ ಆಶ್ರಮದಲ್ಲಿ ಸೇರಿಕೊಂಡು ಅಲ್ಲಿ ಸನ್ಯಾಸಿಯಾಗಿ ತಲೆ ಬೋಳ್ಸ್ಕೊಂಡು ಕಾಯೋ ಬಟ್ಟೆ ಹಾಕ್ಕೊಂಡು, ಅಥವಾ ಕೆಲವು ಆಶ್ರಮಗಳಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಸೇವೆ ಮಾಡಿಕೊಂಡು ಆಮೇಲೆ ಯೋಗ ಅದು ಇದು ಧ್ಯಾನ ಮಾಡಿಕೊಂಡು ಇರತಕ್ಕಂಥದ್ದು ಆಧ್ಯಾತ್ಮಿಕತೆ ಅಂತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಾಮಾನ್ಯವಾದ ಭಾವನೆ ಅಲ್ವಾ? ಅದು 100% ಸುಳ್ಳು. ಆಧ್ಯಾತ್ಮಿಕ ಕತೆ ಅಂದರೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಬದಲಾವಣೆಗಳು. ನಿನ್ನ ಮನಸ್ಸಿನಲ್ಲಿ ಎಷ್ಟೋ ಒತ್ತಡಗಳಿರುತ್ತೆ. ಒತ್ತಡಗಳಿಂದ ಮುಕ್ತಿ ಆಗಬೇಕಾದ್ರೆ ಮನಸ್ಸಿಗೆ ಚಿಂತನೆಗಳು ಬೇಕು. ಸೊ ಚಿಂತನೆಗಳಿಗೆ ಏನಾಗುತ್ತೆ, ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ, ರಾಮಾಯಣ, ಭಗವದ್ಗೀತೆ, ಅಷ್ಟವಕ್ರ ಗೀತಾ, ಬೇಕಾದಷ್ಟು ನಮ್ಮ ಗ್ರಂಥಗಳಲ್ಲಿ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಿನ್ನ ಮನಸ್ಸನ್ನು ಶಾಂತಗೊಳಿಸುವ ತಂತ್ರಗಳು ಇವು, ಸೂತ್ರಗಳು ಇವು ಅಂತ ಎಲ್ಲವನ್ನೂ ಹೇಳಿದ್ದಾರೆ. ಈ ವಿಚಾರಗಳನ್ನೇ ಪುಸ್ತಕ ಇಟ್ಕೊಂಡು ಆಶ್ರಮದಲ್ಲಿ ಎಲ್ಲ ಹೇಳ್ತಾರೆ. ಆಗೇನಾಗುತ್ತೆ, ನನ್ನ ಮನಸ್ಸು ಉಂಟಾಗತಕ್ಕಂಥ ದ್ವಂದ್ವಗಳಿಗೆ, ಚಿಂತೆಗಳಿಗೆ ಪರಿಹಾರ ಸಿಗುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಯಿತು. ಸೊ ಇಲ್ಲಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಶಾಸ್ತ್ರಗಳನ್ನು ಹಿಂದೆ ಹೇಳಿರ್ತಕ್ಕಂಥದ್ದು ಇನ್ನೂ ಕೂಡ ಎಲ್ಲರ ಮನಸ್ಸುಗಳಲ್ಲಿ ಗೊಂದಲಗಳು, ತೊಂದರೆಗಳು ಇದ್ದೋ, ರಾಶಿ ಇದ್ದೋ. ಆಗಲೇ ನಿನ್ನ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋ ಹೀಗೆ ಮಾಡು ಅಂದರು. ನೆಕ್ಸ್ಟ್ ಏನು ಮಾಡಿದ್ರು, ಅದು ಜ್ಞಾನವೂ ಸಾಲದೇ ಇದ್ದಾಗ ದೇಹ ಮತ್ತು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧನೆಯನ್ನು ಮಾಡು. ಕೆಲವರು ದೇಹದ ವ್ಯಾಯಾಮಗಳು, ಯೋಗಾಭ್ಯಾಸಗಳು, ಪ್ರಾಣಾಯಾಮಗಳು, ಧ್ಯಾನಗಳು ಇವೆಲ್ಲವನ್ನು ಮಾಡಿದಾಗ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಮನಸ್ಸು ಶಾಂತವಾಗತ್ತೆ. ಇದು ಸಹಜವಾದ ಬದುಕು. ಅರ್ಥ ಆಗ್ತದೆ? ಮನಸ್ಸನ್ನು ಶಾಂತಗೊಳಿಸೋಕ್ಕೆ, ನೆಮ್ಮದಿಯನ್ನು ಪಡೆಯಲು. ಯಾವಾಗ ನೀನು ಒತ್ತಡದಲ್ಲಿದ್ದಾಗ, ನಿನಗೆ ಯಾವುದೇ ರೀತಿಯಾದ ಒತ್ತಡವಿಲ್ಲದೆ ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಇದ್ದು, ನೀನು ಕೊಡುವ ದಾನ ಧರ್ಮಗಳಿಂದ ನಿನಗೆ ಮನಸ್ಸಿಗೆ ತೃಪ್ತಿ ಸಿಕ್ಕಿ, ನಿನ್ನ ಸುತ್ತಲಿರತಕ್ಕಂಥ ಎಲ್ಲ ಸಂಬಂಧಗಳಲ್ಲೂ ಸೊಗಸಿದ್ದು, ನಿನ್ನನ್ನು ಗುರುತಿಸಿ ನೀನೊಂದು ದೈವಿ ಮನುಷ್ಯ, ತುಂಬ ಗ್ರೇಟ್ ಮ್ಯಾನ್, ಎಷ್ಟೊಂದು ಸಹಾಯ ಮಾಡ್ತೀಯ, ಸಮಾಜ ಸೇವಕ ಅಂತ ಎಲ್ಲರೂ ನಿನ್ನನ್ನು ಗುರುತಿಸಿದರೆ ಇದು ಕೂಡ ಆಧ್ಯಾತ್ಮಿಕ ಜೀವನ. ಅದು ಒಂಟಿಯಾಗಿ ಆಶ್ರಮದಲ್ಲಿದ್ದು ಶಾಂತಿಯನ್ನು ಪಡೆಯುವುದು ಆಧ್ಯಾತ್ಮಿಕ ಜೀವನ ಅಲ್ಲ. ಸಂಸಾರವನ್ನು, ಸಮಾಜವನ್ನು ತ್ಯಜಿಸಿ ಅಲ್ಲಿ ಹೋಗಿ ಸಾಧನೆ ಮಾಡಿ ನೆಮ್ಮದಿ ಪಡೆಯೋದೇ ಆಧ್ಯಾತ್ಮಿಕ ಜೀವನ ಅಲ್ಲ. ಯಾಕಂದರೆ ಆಧ್ಯಾತ್ಮಿಕತೆ ಸಂಸಾರ, ಸಮಾಜ ಎಲ್ಲವನ್ನು ಒಳಗೊಂಡಿದೆ. ಸಮಾಜವಿಲ್ಲದೆ, ಸಂಸಾರವಿಲ್ಲದೆ ಆಧ್ಯಾತ್ಮಿಕತೆ ಇಲ್ಲ. ಅಂದರೆ ಆಧ್ಯಾತ್ಮಿಕತೆ ಅಂದ್ರೆ ಏನು? ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ವಿಧಾನಗಳು, ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಟುಕೊಳ್ಳಲು ಮಾಡುವ ಕೆಲವಾರು ಸಾಧನೆಗಳು, ಇದನ್ನು ಆಧ್ಯಾತ್ಮಿಕತೆ ಅಂತ ಕರೀತಾರೆ. ಆದರೆ ಕೆಲವರು ಇದನ್ನೇ ಒಂದು ಕೆಲವಾರು ವಿಚಾರಗಳನ್ನು ಉಪಯೋಗಿಸ್ಕೊಂಡು ಯುವ ಮನಸ್ಸುಗಳಲ್ಲಿ ಮೌಢ್ಯತೆಯನ್ನು ಬಿತ್ತಿ, ಕೆಲವು ವ್ಯಕ್ತಿಗಳಲ್ಲಿ ಮೌಢ್ಯತೆಯನ್ನು ಬಿತ್ತಿ ಅವರ ಮನಸ್ಸಿನಲ್ಲಿ ಬಂದಿ ಮಾಡಲು ಕೆಲವಾರು ತಂತ್ರಗಾರಿಕೆ ಮಾಡ್ತಾರೆ, ಮೋಸಗಾರಿಕೆ ಮಾಡ್ತಾರೆ. ಏನೋ ತಲೆ ಬೋಳ್ಸೋದು, ಕಾವಿ ಹಾಕೋದು, ಇವೆಲ್ಲ ಏನೇನೂ ಇಲ್ಲ. ಇದು ಯಾಕೆ ಅಂದರೆ ಕೆಲವಾರು ವ್ಯಕ್ತಿಗಳಿಗೆ ಮಾತ್ರ ಆ ರೀತಿ ಬದುಕಲು ಸಾಧ್ಯ. ನೀವೆಲ್ಲರೂ ಅದನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ. ಇದು ಚಿಂತನೆ ಮಾಡ್ಕೊಳ್ಳಿ. ಇದು ಆಧ್ಯಾತ್ಮಿಕತೆ. ಎಲ್ಲರೂ ಕೂಡ ತಲೆ ಬೋಳ್ಸ್ಕೊಂಡು ಕಾವಿ ಬಟ್ಟೆ ಹಾಕೊಂಡು ಬದುಕಬೇಕು ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾರ ಮನಸ್ಸು ಪ್ರಫುಲ್ಲವಾಗಿ ಆನಂದವಾಗಿರುತ್ತೋ ಅವನು ಕೂಡ ಯೋಗಿಯೇ.
ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬನ್ನಿ, ಸಾಂಪ್ರದಾಯಿಕ ಆಚರಣೆಗಳಿಂದ ಮನಸ್ಸಿಗೆ ನೆಮ್ಮದಿ ಇದೆಯೇ? ಖಂಡಿತ ಇದೆ. ಸಾಂಪ್ರದಾಯಿಕ ಆಚರಣೆಗಳೆಂದರೆ ಏನು? ಇದು ಒಂದು ಸೀಮಿತವಾದ ಜ್ಞಾನ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಉತ್ತರ ಕನ್ನಡಕ್ಕೆ ಹೋಗಿ, ದಕ್ಷಿಣ ಕನ್ನಡಕ್ಕೆ ಹೋಗಿ, ಅಲ್ಲಿ ಬೇಕಾದಷ್ಟು ವಿಧ ವಿಧವಾದ ಪೂಜಾ ವಿಧಾನಗಳಿದೆ. ಅಲ್ಲಿ ಕೋಲ ಅಂತ ಕರೀತಾರೆ, ಕೊರಗಜ್ಜ ಅಂತ ಕರೀತಾರೆ, ಮೈ ಮೇಲೆ ಏನೇನೋ ದೇವ್ರು ಬರುತ್ತೆ, ಇನ್ನೊಬ್ರಿಗೇನೋ ಬರುತ್ತೆ. ಅದು ಅವರ ಸಂಪ್ರದಾಯ. ಅಂದರೆ ಆ ಸ್ಥಿತಿನಲ್ಲಿ, ಆ ಕಾಲಘಟ್ಟದಲ್ಲಿ ಮನುಷ್ಯನ ಎವಲ್ಯೂಷನ್ ಆಗಬೇಕಾದಾಗ, ಮನುಷ್ಯನಿಗೆ ದಿನೇ ದಿನೇ ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ, ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆ ಪದ್ಧತಿ ಇದೆ, ಅದು ಸೀಮಿತವಾದದ್ದು. ಯಾಕೆಂದರೆ ನೀವು ಬೀದರ್ ಗುಲ್ಬರ್ಗ ಕಡೆ ಹೋದರೆ ಅಲ್ಲಿ ಪದ್ಧತಿಗಳು ಬೇರೆ, ಈ ಕಡೆ ಕನಕಪುರ ಮಂಡ್ಯ ಕಡೆ ಹೋದರೆ ಅಲ್ಲಿ ಪದ್ಧತಿಗಳು ಬೇರೆ. ಸೊ ಕೆಲವರು ಏನು ಮಾಡ್ತಾರೆ, ದೇವರಿಗೆ ಮಾಂಸಾಹಾರವನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ, ದೇವರಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಕೆಲವು ಕಡೆ ದೇವರಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದಿಲ್ಲ, ಬಲಿ ಕೊಡುವುದೇ ಅಪರಾಧ. ಸಾತ್ವಿಕವಾದ ಚಿಂತನೆ, ಒಂದು ರೀತಿಯಾದ ಸಸ್ಯಾಹಾರಿಯಾಗಿ ನೀನು ಸಾಧನೆ ಮಾಡಬೇಕು, ಅದೇ ಶ್ರೇಷ್ಠ ಅಂತ ಒಂದು ಪಂಥ ವಾದ ಮಾಡುತ್ತೆ. ಇದನ್ನೆಲ್ಲ ಮೀರ್ಕೊಂಡು ನೀವು ಚೆನ್ನಾಗಿ ಹೋಗಿ, ಅಲ್ಲಿ ಏನೇನೂ ಇಲ್ಲ. ಇದನ್ನೆಲ್ಲ ನೋಡಿ ಅಮೆರಿಕಕ್ಕೆ ಹೋಗಿ, ಅಲ್ಲಿರ್ತಕ್ಕಂಥ ಪದ್ಧತಿಗಳೇ ಬೇರೆ. ಕೇವಲ ಭಾರತದಲ್ಲೇ ಒಂದೊಂದು ರಾಜ್ಯಗಳಿಗೂ ಒಂದೊಂದು ರೀತಿಯಾದ ಪೂಜೆ ಪುನಸ್ಕಾರಗಳು, ಆಚರಣೆಗಳು, ಸಾಂಪ್ರದಾಯಿಕ ಆಚರಣೆಗಳು ಇವೆ. ಅವು ತಾನೆ? ಕೇರಳ ಬೇರೆ, ತಮಿಳ್ನಾಡು ಬೇರೆ, ಆಂಧ್ರ ಬೇರೆ, ಕರ್ನಾಟಕ ಬೇರೆ, ಗುಜರಾತ್ ಬೇರೆ, ಎಲ್ಲ ಕಡೆ ಬೇರೆ ಬೇರೆ ಇದೆ. ಇಲ್ಲಿ ಈಗೆಲ್ಲವನ್ನು ನಾವು ಒಂದೇ ದಿನ ಕಡೆ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ಒಂದು ವಾರದಲ್ಲಿ ಇಂಡಿಯಾನೇ ಸುತ್ತು ಬಿಡ್ಬೋದು. ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಆಗ ದೇಶವನ್ನು ಸುತ್ತಿದಾಗ, ಅಲ್ಲಿರ್ತಕ್ಕಂಥ ಪದ್ಧತಿಗಳನ್ನು ನೋಡಿದಾಗ, ಮನುಷ್ಯ ಅಲ್ಲಿ ವಾಸ ಮಾಡೋಕ್ಕೆ ಹಿಂದಿನ ಕಾಲದಲ್ಲಿ, ಅಲ್ಲಿ ಕೇವಲ 50-100 ವರ್ಷಗಳ ಹಿಂದೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕಡಿಮೆ ಇದ್ದಾಗ, ಹೊರಗಡೆ ಹೋಗೋಕ್ಕೆ ಆಗದೆ ಇದ್ದಾಗ, ಅವನ ಮನಸ್ಸನ್ನು ನೆಮ್ಮದಿಗೆ ಮಾಡಿಕೊಂಡಿರತಕ್ಕಂಥ ಆಚರಣೆಗಳು, ಅಲ್ಲಿ ಏನೇನು ಸಿಗುತ್ತೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು, ಈಗ ಈ ಕಾಡಂದಿಗಳು ಜಾಸ್ತಿ ಸಿಗುತ್ತೆ, ಅಲ್ಲಿ ಹಂದಿಗಳನ್ನು ಕಡಿದು ಪೂಜೆ ಮಾಡ್ತಕ್ಕಂಥ ಜನರು ಇದ್ದಾರೆ. ಇನ್ನೊಂದು ಕಡೆ ಬೇರೆ ಬೇರೆ ಪ್ರಾಣಿಗಳು ಸಿಗುತ್ತೆ, ಅದನ್ನು ಬಲಿ ಕೊಟ್ಟು ಪೂಜೆ ಮಾಡ್ತಕ್ಕಂಥ ಜನಗಳಿದ್ದಾರೆ. ಅವರು ಮಾಡಿಕೊಂಡಿರತಕ್ಕಂಥ ಸೀಮಿತವಾದ ಆಚರಣೆಗಳು ಅವರ ಮನಸ್ಸಿಗೆ ಖುಷಿ ಕೊಡುತ್ತೆ. ಅಂದರೆ ಇಟ್ಸ್ ಕಾಲ್ಡ್ ಸೆಲೆಬ್ರೇಷನ್, ಹಬ್ಬ ಅಂತ ಕರಿತೀವಿ. ಸಾಂಪ್ರದಾಯಿಕ ಆಚರಣೆಗಳಂದರೆ ನೀನು ಎಲ್ಲಿ ಹುಟ್ಟು ಬಂದಿರ್ತೀಯೋ, ನಿನಗೇನು ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿಗಳ ವಿಚಾರಗಳನ್ನು ತಿಳಿಸಿದಾರೋ ಅದನ್ನು ಅನುಸರಿಸುವುದು ಸಾಂಪ್ರದಾಯಿಕ. ಫಾಲೋಯಿಂಗ್ ಸಮಥಿಂಗ್. ಅದು ಸರಿ ಇದೆಯಾ ತಪ್ಪಿದೆಯಾ ಪ್ರಶ್ನೆ ಮಾಡೋದು ಮಾಡೋಂಗಿಲ್ಲ. ಅವ್ರು ಏನು ಮಾಡಿದರೂ ಅದನ್ನು ಅನುಸರಿಸುವುದು ಸಾಂಪ್ರದಾಯಿಕ. ಸೊ ಅದು ನಿನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟರೆ, ಬೇರೆಯವರಿಗೆ ನೋವನ್ನು ಕೊಡದೆ, ಬೇರೆಯವರಿಗೆ ಮೋಸವನ್ನು ಮಾಡದೆ, ನೀನು ಮಾಡತಕ್ಕಂಥ ಆಚರಣೆಗಳು ನಿನಗೆ ಸಂತೃಪ್ತಿ ಮತ್ತು ನೆಮ್ಮದಿಯನ್ನು ಕೊಟ್ಟರೆ ಮಾಡು, ತಪ್ಪೇನು? ಇದೇನೂ ಬೇಡವಾ? ಎಷ್ಟು ಸೊಗಸಾಗಿ ಭಗವಾನ್ ಬುದ್ಧ ಸಾವಿರಾರು ವರ್ಷಗಳ ಹಿಂದೆ ಬಂದು ಎಲ್ಲವನ್ನೂ ಸರಳವಾಗಿ ಕೊಟ್ಟಿದ್ದಾರೆ. ಏನು ಬೇಡಪ್ಪ, ಅರ್ಧ ಗಂಟೆ ಕುಳಿತುಕೊಂಡು ನೀನು ಉಸಿರಾಟವನ್ನು ಗಮನಿಸು, ಮನಸ್ಸನ್ನು ಖಾಲಿ ಮಾಡು, ಖಾಲಿ ಮಾಡಿದಾಗ ನೆಮ್ಮದಿ ಐತೆ ಬುದ್ಧ ಹೇಳಿದ್ದಾರೆ. ಸೊ ನೆಮ್ಮದಿ ಇದು 1 ಗಂಟೆ ಧ್ಯಾನ ಮಾಡಿದ್ರೆ ಖುಷಿಯಾಗಿರ್ತೀಯ, ಮನಸ್ಸು ಶಾಂತವಾದಾಗ ನಿನಗೊಂದು ಜಾಗೃತಿ ಮೂಡುತ್ತೆ. ನಿನ್ನ ಕರ್ತವ್ಯ ಏನು, ನೀನು ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು 100% ಮಾಡು, ನೆಮ್ಮದಿಯಾಗಿ ಇರು ಅಂತ ಹೇಳುತ್ತೆ. ಅದು ಕೂಡ ಒಂದು ರೀತಿಯಾದ ಸಾಧನೆ. ಸೊ ಆಚರಣೆ ನಿನಗೆ ಜೀವನದ ಪ್ರಗತಿಗೆ, ಮನಸ್ಸಿನ ಸಂತೋಷಕ್ಕೆ, ಆನಂದಕ್ಕೆ ಯಾವಾಗ ಅದು ಪೂರಕವಾಗಿರುತ್ತೋ ಏನಾದರೂ ಮಾಡಿ ತಪ್ಪಿಲ್ಲ. ಯಾರಿಗೆ? ಬೇರೆಯವ್ರಿಗೆ ಮೋಸ ಮಾಡಿದೆ, ಬೇರೆಯವ್ರಿಗೆ ವಂಚನೆ ಮಾಡಿದೆ, ನಿನ್ನ ಮನಸ್ಸಿಗೂ ಕೂಡ ವಂಚನೆ ಮಾಡ್ಕೋಬಾರ್ದು. ಸುಮ್ಮನೆ ಅದಕ್ಕೊಂದು ಟಾರ್ಚರ್ ಕೊಡಬಾರ್ದು. ದೇಹಕ್ಕೆ ಜೋರಾಗಿ ಉಪವಾಸ ಮಾಡೋದು, ಏನೇನೆಲ್ಲ ಅವತಾರಗಳು ಹಾಕೊಳ್ಳೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ದೇಹಕ್ಕೂ ತೊಂದರೆ ಕೊಡಬಾರ್ದು, ಮನಸ್ಸಿಗೂ ತೊಂದರೆ ಕೊಡಬಾರ್ದು, ಭಾವನೆಗಳಿಗೂ ತೊಂದರೆ ಕೊಡಬಾರ್ದು. ಆ ರೀತಿಯಾದ ಆಚರಣೆ ಅದು ಒಂದು ರೀತಿ ಧ್ಯಾನದ ರೀತಿ, ತಪ್ಪಿಲ್ಲ. ಸೊ ಸಾಂಪ್ರದಾಯಿಕ ಆಚರಣೆಗಳು, ಆಧ್ಯಾತ್ಮಿಕ ಜೀವನ ಯಾವುದೇ ವ್ಯತ್ಯಾಸ ಇಲ್ಲ. ಮನಸ್ಸು ಸಂತೋಷವಾಗಿ ನೆಮ್ಮದಿಯಿಂದ ಇದ್ದರೆ, ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಸೃಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ವೀಕರಿಸಿ, ಸೃಷ್ಟಿಯನ್ನು ಅಂದರೆ ಸಮಾಜವನ್ನು ತ್ಯಜಿಸಿ, ಸಂಸಾರವನ್ನು ತ್ಯಜಿಸಿ ನಾನು ಆನಂದವಾಗಿರ್ತೇನೆ ಅನ್ನತಕ್ಕಂಥದ್ದು ಅಷ್ಟೊಂದು ಶ್ರೇಷ್ಠಕರ ಅಲ್ಲ. ಕೆಲಸರು ಎಲ್ಲ ತಮಾಷೆ ಮಾಡ್ತಿರ್ತಾರೆ, ನೀನು ಜೀವನದಲ್ಲಿ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಮಠಕ್ಕೆ ಹೋಗಿ ಸೇರ್ಕೊ ಅಂತ. ಸೊ ಅದು ಆಧ್ಯಾತ್ಮಿಕತೆ ಅಲ್ವೇ ಅಲ್ಲ. ಇಟ್ಸ್ ಅ ಪಾರ್ಟ್ ಆಫ್
ಲೈಫ್. ಡಿಫ್ರೆನ್ಸ್ ಏನೂ ಇಲ್ಲ. ನೀವು ಖುಷಿಯಾಗಿ ನೆಮ್ಮದಿಯಾಗಿದ್ದರೆ ನೀವು ಆಧ್ಯಾತ್ಮಿಕ ಜೀವಿ. ನೀವು ಮಾಡುವ ಕೆಲವರು ಪೂಜೆ ಪುನಸ್ಕಾರಗಳು ಆನಂದವನ್ನು ಕೊಟ್ಟರೆ ನೀವು ಸಾಂಪ್ರದಾಯಿಕ ವ್ಯಕ್ತಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.